ವಿಧಾನಸೌಧದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಸಭೆ ಇದು. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಸತೀಶ್ ಜಾರಕಿಹೊಳಿ, ಶಿವರಾಜ್ ತಂಗಡಗಿ, ಕೆಎನ್ ರಾಜಣ್ಣ, ಡಾಕ್ಟರ್ ಜಿ ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಸೇರಿದಂತೆ ಸಚಿವರು ಭಾಗಿಯಾಗಿದ್ದಾರೆ. ವಿಧಾನಸೌಧದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ನಡೀತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಸಭೆ ಇದು. ಏನು ನಿನ್ನೆಯಷ್ಟೇ ಡೆಲ್ಲಿಯಿಂದ ವಾಪಸ್ ಬಂದಿರೋದು ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ನಿನ್ನೆಯಷ್ಟೇ ಡೆಲ್ಲಿಯಿಂದ ವಾಪಸ್ ಬಂದ ಬಳಿಕ ವಿಧಾನಸೌಧದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಸಚಿವ ಸಂಪುಟ ಸಭೆ ನಡೀತಾ ಇದ್ದು, ಈ ಒಂದು ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಸತೀಶ್ ಜಾರಕಿಹೊಳಿ, ಶಿವರಾಜ್ ತಂಗಡಗಿ, ಕೆಎನ್ ರಾಜಣ್ಣ, ಡಾಕ್ಟರ್ ಜಿ ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಸೇರಿದಂತೆ ಸಚಿವರು ಭಾಗಿಯಾಗಿದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮಾತುಕತೆನ ಮಾತಾಡ್ತಿರುವಂಥದ್ದು. ಸೊ ಈಗಾಗಲೇ ಸಾಕಷ್ಟು ಜನ ಸಚಿವರು, ಶಾಸಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಇನ್ನು ಏನು ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಈಗ ನಮ್ಮ ಪ್ರತಿನಿಧಿ ಬಸವರಾಜ್ ಉಘಾರ್ ಫೋನ್ ಸಂಪರ್ಕದಲ್ಲಿ ನಮ್ಮ ಜೊತೆ ಇದ್ದಾರೆ. ಬಸವರಾಜ್, ಒಂದು ರೀತಿಯಾಗಿ ಇವತ್ತಿನ ಸಭೆ ಮಹತ್ವ ಪಡ್ಕೊಂಡು ಅಂತ ಹೇಳ್ಬೋದು. ಯಾಕೆಂದ್ರೆ ನಿನ್ನೆಯಷ್ಟೇ ಇಬ್ಬರು ಕೂಡ ನಾಯಕರು ಡೆಲ್ಲಿಯಿಂದ ವಾಪಸ್ ಬಂದರೆ, ಡೆಲ್ಲಿಯಿಂದ ಇಬ್ಬರು ನಾಯಕರಿಗೂ ಒಂದಷ್ಟು ಬುದ್ಧಿವಾದನ ಹೇಳಿ ಕಳಿಸಿದ್ದಾರೆ ಅನ್ನೋದನ್ನ ಅವರು ಹೇಳಿದ್ರು. ಡಿ ಕೆ ಶಿ ಹೇಳಿದ್ರು, ಒಂದಷ್ಟು ಇಲ್ಲೂ ಕೂಡ ಮಾತನಾಡಬೇಡಿ ಅಂತ ನಮಗೆ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿ ಕಳಿಸಿದ್ರು. ಬಟ್ ಈಗ ಮಹತ್ವದ ಸಭೆ ನಡೀತು. ಏನೆಲ್ಲ ವಿಚಾರಗಳ ಬಗ್ಗೆ ಸಭೆ ನಡೀತಾ ಇದೆ? ಯತೀಶ್, ಇವತ್ತು ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಕೂಡ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಸಚಿವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತಿನ ಸಚಿವ ಸಂಪುಟದಲ್ಲಿ ಜಾತಿಗಣತಿ ಅಂತಕ್ಕಂಥ ವಿಚಾರವನ್ನು ಕೂಡ ಒಂದಿಷ್ಟು ಪ್ರಸ್ತಾಪ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಏನು ಈಗಾಗಲೇ ಜಾತಿಗಣತಿ ವರದಿಯನ್ನ ಒಂದು ಸರ್ಕಾರಕ್ಕೂ ಕೂಡ ಸಲ್ಲಿಸಿದ್ರು. ಆ ಒಂದು ಸಲ್ಲಿಸಿರ್ತಕ್ಕಂಥ ವರದಿ ಏನಿದೆ ಅನ್ನೋದನ್ನು ಕೂಡ ಸರ್ಕಾರ ಕೂಡ ನೋಡಿರಲಿಲ್ಲ. ಸೊ ಹಾಗಾಗಿ ಕೆಲವೊಂದಿಷ್ಟು ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ವು. ಪ್ರಬಲ ಸಮುದಾಯಗಳಂತ ಒಕ್ಕಲಿಗ ಮತ್ತೆ ವೀರಶೈವ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು ಕೂಡ ಅವರು ಕೂಡ ವಿರೋಧನ ವ್ಯಕ್ತಪಡಿಸ್ತಾ ಇದ್ರು. ಇದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು, ಮತ್ತೆ ಪ್ರಮುಖವಾಗಿ ಇದು ಸರಿಯಾದ ಸಮೀಕ್ಷೆ ಆಗಿಲ್ಲ ಅನ್ನುವಂಥದ್ದು, ಮತ್ತೆ ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ಇಲ್ಲಿ ಕೈ ಬಿಡಲಾಗಿದೆ ಅನ್ನುವಂಥದ್ದು, ಇವೆಲ್ಲ ಹಲವಾರು ರೀತಿಯ ಆರೋಪಗಳನ್ನ ಮುಂದಿಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅದರಲ್ಲಿ ಏನಿದೆ ಅಂತಕ್ಕಂಥದ್ದನ್ನಾದ್ರೂ ನೋಡಬೇಕು ಅನ್ನುವಂಥದ್ದು ಕೂಡ ಸರ್ಕಾರದ ವಾದ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯವರು ಸಚಿವ ಸಂಪುಟದ ಸಭೆಯಲ್ಲಿ ಆ ಒಂದು ವರದಿಯನ್ನ ಒಂದು ಪ್ರಸ್ತಾಪ ಮಾಡಿ ಅದನ್ನ ತೆರೆದು ಅದರಲ್ಲಿ ಇರ್ತಕ್ಕಂಥ ಅಂಶಗಳೇನು, ಆರೋಪಗಳು ಏನು ಅನ್ನುವಂಥದ್ದನ್ನು ಕೂಡ ಪರಿಗಣನೆ ತೆಗೆದುಕೊಂಡು ಸಮಗ್ರವಾಗಿರ್ತಕ್ಕಂಥ ಚರ್ಚೆಯನ್ನು ಕೂಡ ನಡೆಸಿ ಅದಾದ ಬಳಿಕ ಸೂಕ್ತವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯವರ ವಾದ. ಮತ್ತೆ ಸಾಕಷ್ಟು ಈಗಾಗಲೇ ರಾಜ್ಯ ಸರ್ಕಾರ ಆ ಬಗ್ಗೆ ಕೂಡ ಚಿಂತನೆ ನಡೆಸಿರ್ತಕ್ಕಂಥ. ಹಾಗಾಗಿ ಇವತ್ತಿನ ಆ ಒಂದು ಸಭೆಯಲ್ಲೂ ಕೂಡ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಈಗಾಗಲೇ ಶಾಸಕರಿಗೆ ಒಂದಿಷ್ಟು ಅನುದಾನವನ್ನು ಕೊಡಬೇಕು ಅನ್ನುವಂಥ ವಿಚಾರನೂ ಕೂಡ CLP ಸಭೆಯಲ್ಲಿ ಕೂಡ ತೀರ್ಮಾನ ಆಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೆ ಕೆಲವೊಂದಿಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಹಣವನ್ನು ಕೂಡ ಬಿಡುಗಡೆ ಮಾಡಬೇಕಾಗಿತ್ತು. ಆ ಒಂದು ಅವುಗಳಿಗೆ